ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಈಗ ಆನೆಗಳ ಬಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಆನೆಗೆ ಸೆಕ್ಯೂರಿಟಿ 2 ಜೀಪ್ ಕೊಡ್ತಾರೆ. ಮತ್ತು ಇದಕ್ಕೆ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ಪೊಲೀಸ್ಗಳೆಲ್ಲ ಕೊಡ್ತಾರೆ ಇದಕ್ಕೆ ಬೆಳಿಗ್ಗೆ ಹೊತ್ತು ಮತ್ತು ಸಂಜೆ. ನೋಡಿ, ಇದು ಅಭಿಮನ್ಯು ಮೊದಲನೇ ಸಲ ಹೋಗ್ತಿರೋದು. ಇದು ಅಭಿಮನ್ಯು ಜೊತೆ ಇನ್ನು ಮಿಕ್ಕಿದ ಆನೆಗಳು ಕೂಡ ಹೆಣ್ಣಾನೆ ಗಂಡನ ಆನೆ ಎಲ್ಲ ಹೋಗ್ತಿದ್ದ ಆನೆಗಳು. ಈಗ ಇದಕ್ಕೆಲ್ಲವ ಈಗ ಬೆಳಿಗ್ಗೆ ಸಂಜೆ ಒಳ್ಳೆ ಊಟ ಆಹಾರ ಕೊಡ್ತಾರೆ. ಅದಕ್ಕೆ ಪೌಷ್ಟಿಕವಾದಂಥ ಆಹಾರಗಳು, ಬೆಲ್ಲ, ಅಕ್ಕಿ, ಇದು ಕಬ್ಬು, ಈ ಥರ ಎಲ್ಲ ಕೊಡ್ತಾರೆ. ನೋಡಿ, ಈ ಥರ ಒಂದೊಂದು ಆನೆಗಳು ಕೂಡ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾವೆ. ಒಂದೊಂದೇ ಆನೆಗೂ ಒಬ್ಬೊಬ್ಬರು ಪೊಲೀಸ್ನವ್ರು ಕೊಟ್ಟಿರ್ತಾರೆ. ಈ ಥರ ಅವರು ಅದನ್ನು ಉಸ್ತುವಾರಿ ನೋಡ್ಕೊಂಡು ಜೊತೆಲಿ ಹೋಗ್ತಾರೆ. ಮತ್ತು ಅದನ್ನು ಮತ್ತೆ ಬನ್ನಿ ಮಂಟಪಕ್ಕೆ ಯಾವತ್ತು ಅಡಚಣೆ ಆಗಬಾರ್ದಲ್ಲ, ಅದೇ ರೀತಿ ಈ ಕಡೆಯಿಂದ ಬನ್ನಿ ಮಂಟಪಕ್ಕೆ ಹೋಗಿದ ಜೊತೆಲಿ ಆ ಕಡೆಯೂ ಕೂಡ ಬನ್ನಿ ಮಂಟಪಕ್ಕೆ ಜೊತೆಲಿ ಬರ್ತವೆ. ಆನೆಗಳೆಲ್ಲವ ತುಂಬ ಕಾಡಲ್ಲಿ ಇದ್ದಾಗ ಸ್ವಲ್ಪ ಕಡಿಮೆ ತೂಕ ಇರ್ತವೆ. ಇಲ್ಲಿ ಬಂದಮೇಲೆ ದಸರಾ ಟೈಮಲ್ಲಿ ಸ್ವಲ್ಪ ಬೇರೆ ದಸರಾಕ್ಕೆ ಅಂತ ನಾಡಿಗೆ ಬಂದಮೇಲೆ ಮೈಸೂರಿಗೆ ತಂದಮೇಲೆ ಅರಣ್ಯ ಭವನ ಕರ್ಕೊಬರ್ತಾರೆ ಫಸ್ಟು. ಆಮೇಲೆ ನಂತರ ಅಲ್ಲಿ ಸ್ವಲ್ಪ ದಿನ ಇದ್ದು ಅಲ್ಲಿ ಊಟ ಹಾಕಿ ಅದಕ್ಕೆಲ್ಲ ಮೇವಿಗೆಲ್ಲ ಚೆನ್ನಾಗಿ ಹಾಕಿ ಮತ್ತು ಅಲ್ಲಿಂದ ಅರಮನೆ ಕರ್ಕೊಬರ್ತಾರೆ ಪ್ರಾಕ್ಟೀಸ್ಗೆ ಅಂತ. ಇಲ್ಲೇ ಇರ್ತವೆ. ಆಮೇಲೆ ಇಲ್ಲೇ ಆನೆ ಲಾಯದಲ್ಲಿ ಕಟ್ಟಾಕಿರ್ತಾರೆ. ಈಗ ಪ್ರತಿದಿನ ಅವಕ್ಕೆ ಇಷ್ಟು ಗ್ರಾಮ್ದು ಇಷ್ಟು KG ತೂಕ ಊಟ ಕೊಡಬೇಕಂತಿದೆ. ಅವೆಲ್ಲನೂ ಬೆಳಿಗ್ಗೆ ಸಂಜೆಲ್ಲ ಕೊಡ್ತಾರೆ. ನೋಡಿ, ಇದು ಅದಕ್ಕೆ ಹುಷಾರಿಲ್ಲ, ಅಕಸ್ಮಾತ್ ಏನಾರೇ ಅಸ್ವಸ್ಥ ಆಯಿತು ಅಂದರೂ ಕೂಡ ಅಲ್ಲೇ ಆಂಬುಲೆನ್ಸ್ ಇರುತ್ತೆ. ಆ ಆಂಬುಲೆನ್ಸಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡೋಕ್ಕೋಸ್ಕರ ಜೊತೆಲೇ ಇರುತ್ತೆ ಯಾವಾಗಲೂ. ಅದು ವಾಕಿಂಗ್ ಹೋಗುವಾಗೆಲ್ಲ ಅದು ಕೂಡ ಈ ಜೊತೆಲಿ ಹೋಗುತ್ತೆ. ನೋಡಿ, ಈ ಥರ ಕರ್ಕೊಂಡು ಹೋಗ್ತಾರೆ. ಇದು ಅದೇ ಆನೆಗಳ್ನ ಜಂಬೂ ಸವಾರಿ ದಿನ ಯಾವುದೇ ರೀತಿ ಅಡಚಣೆ ಆಗಬಾರ್ದು ಅಂತ ಬಾಂಬು ಇದು ಬರುತ್ತಲ್ಲ, ಸಿಡಿಮದ್ದುಗಳು, ಅವೆಲ್ಲನೂ ಆನೆ ಪಟಾಕಿಗಳೆಲ್ಲ ಹಾಕ್ತಾರಲ್ಲ, ಆಟಮ್ ಬಾಂಬು, ಆವಾಗೆಲ್ಲ ಏನು ಮಾಡಿ ಸೌಂಡಿಗೆ ಅಂಬಾರಿ ಹೊತ್ಕೊಂಡು ಆನೆಗೆ ಆ ಕಡೆ ಈ ಕಡೆ ಕದಲಬಾರ್ದು ಅಂತ ನಮ್ಮ ಈ ಎಕ್ಸಿಬಿಷನ್ ಗ್ರೌಂಡ್ ಹಿಂಭಾಗನೇ ಅಲ್ಲಿ ಹೋಗ್ಬಿಟ್ಟು ಈ ಥರ ಪ್ರಾಕ್ಟೀಸ್ ಕೊಡ್ತಾರೆ. ಅದು ನೋಡಿ, ಇವಾಗ ಅಲ್ಲಿ ತೊಗೊಂಡೋಗ್ಬಿಟ್ಟು ಅವಕ್ಕೆಲ್ಲ ಆನೆಗೆಲ್ಲವ ಮದ್ದು ಗುಂಡುಗಳ ಚೆನ್ನಾಗಿ ಪ್ರಾಕ್ಟೀಸ್ ಕೊಡ್ತಾಯಿದ್ದಾರೆ. ಅವು ಎದುರಬಾರ್ದು ಮತ್ತು ಆ ಕಡೆ ಈ ಕಡೆ ಅಂಬಾರಿ ಅಳ್ಳಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ರೀತಿ ಕರ್ಕೊಂಡು ಬಂದು ಹೊರಗಡೆ ಅಲ್ಲಿ ಎಲ್ಲಕ್ಕೂ ಪ್ರಾಕ್ಟೀಸ್ ಕೊಡ್ತಾರೆ. ನೋಡಿ, ಇಲ್ಲಿ ಆಫೀಸರ್ಗಳು ಇರ್ತಾರೆ. ಇಲ್ಲಿ ನೋಡಿ, ಇದು ಇವಾಗ ಇದು ಪಿರಂಗಿ. ಈ ಪಿರಂಗಿಗಳು ಕೂಡ ದಸರಾ ದಿನ ಮೆರವಣಿಗೆ ದಿನ ಅಲ್ಲಿ ಬನ್ನಿ ಮಂಟಪದಲ್ಲೆಲ್ಲ ಹೊಡಿತಾರಲ್ಲ, ಹಾಗಾಗಿ ಅಂಬಾರಿ ಹೊತ್ಕೊಂಡು ಆ ಕಡೆ ಈ ಕಡೆ ಅದು ಕದಲಬಾರ್ದು, ಎದುರಬಾರ್ದು ಅನ್ನೋ ಇದಕ್ಕೆ ಈ ನೋಡಿ ಪಿರಂಗಿಗಳು ಅಭ್ಯಾಸ ಮಾಡಿಸ್ತಾರೆ. ಯಾವುದೇ ಶಬ್ದ ಆದರೂ ಅವತ್ತು ಅಂಬಾರಿ ದಿನ ಅದು ಕದಲಬಾರ್ದು, ಅದ್ರ ಪಡೆದ ಗಜಗಾಂಭೀರ್ಯದಿಂದ ನಡ್ಕೊಂಡು ಹೋಗ್ಬೇಕು ಅನ್ನೋ ಇದಕ್ಕೆ ನಮ್ಮ ಪೊಲೀಸ್ನವರು ಈ ರೀತಿ ಮಾಡ್ತಾರೆ ಪಿರಂಗಿದು. ಮತ್ತು ನೋಡಿ, ಪ್ರತಿಯೊಂದು ಪಿರಂಗಿಗಳಿಗೂ ಕೂಡ ಒಬ್ಬೊಬ್ಬರು ಆಫೀಸರ್ ಪೊಲೀಸರು ಇರ್ತಾರೆ ನೋಡ್ಕೊಳ್ಳೋಕ್ಕೆ. ಅದನ್ನು ಅವರೇ ಅದಕ್ಕೆ ಪಿರಂಗಿದ ಸೌಂಡು ಸೈಡಲ್ಲೆಲ್ಲ ಆನೆಗಳು ಲೈನಲ್ಲಿ ನಿಲ್ಸ್ಕೊಂಡಿರ್ತಾರೆ. ಈ ಕಡೆ ಇವಕ್ಕೆಲ್ಲ ಪಿರಂಗಿಗಳಿಗೆಲ್ಲ ಬೆಂಕಿ ಹಚ್ಚಿ ಅದು ಸೌಂಡ್ ಮಾಡ್ತಾರೆ. ಹಿಂದೆ ರಾಜರು ಇದ್ದಾಗಲ್ಲ, ರಾಜರ ಕಾಲದಲ್ಲಿ ಶತ್ರುಗಳನ್ನ ನಾಶ ಮಾಡೋಕ್ಕೆ ಅಂದ್ಬಿಟ್ಟು ಈ ರೀತಿ ಇದು ಮಾಡ್ತಾಯಿದ್ರು, ಪಿರಂಗಿಗಳಲ್ಲಿ ಬೆಂಕಿ ಹಾರಿಸ್ತಾಯಿದ್ರು. ಇವಾಗ ಅದನ್ನು ನಮ್ಮ ಮೈಸೂರಲ್ಲಿ ಇದನ್ನು ದಸರಾ ಟೈಮ್ಗೆ ಇಟ್ಕೊಂಡಿದ್ದಾರೆ. ಆನೆಗಳಿಗೆ ಅಂಬಾರಿ ಬರುವಾಗ ಕದಲಬಾರ್ದು, ಎದುರಬಾರ್ದು ಅನ್ನೋ ಇದಕ್ಕೋಸ್ಕರನೇ. ನೋಡಿ, ಇಲ್ಲಿ ಆನೆಗಳೆಲ್ಲ ಲೈನಲ್ಲಿ ನಿಂತಿದ್ದಾವೆ. ನೋಡಿ, ಕರ್ಕೊಂಡು ಬರ್ತಾಯಿದ್ದಾರೆ. ಇದು ಮುಗೀತು ಈಗ. ನೋಡಿ, ಇಲ್ಲಿ ಪಿರಂಗಿಗಳು ನೋಡಿ ಹೇಗಿದೆ. ರಾಜರ ಕಾಲದಲ್ಲೆಲ್ಲ ನಾವು ಫಿಲಮಲ್ಲೆಲ್ಲ ನೋಡಿದ್ದೀವಲ್ಲ, ಆ ರೀತಿ ಮಯೂರ ಫಿಲಮಲ್ಲೆಲ್ಲ ಇಲ್ವ ಈ ರೀತಿಯೇ ಇದಕ್ಕೇ ಬೆಂಕಿ ಹಚ್ಚೋದು ಈ ಕಡೆ ತುದಿಯಿಂದ ಆ ಕಡೆಗೆ. ನೋಡಿ, ನಮ್ಮ ಪೊಲೀಸ್ನವರು ತುಂಬ ಎಷ್ಟೋ ಸಲ ಕೆಲವೊಂದು ಸಲ ಸರಿಯಾಗಿ ಮಾಡಲಿಲ್ಲ ಅಂದರೆ ಬೆಂಕಿ ರಿವರ್ಸ್ ಹೊಡೆದು ಅನಾಹುತ ಕೂಡ ಆಗಿಬಿಡುತ್ತೆ. ಅದು ತುಂಬ ಚಾಕಚಕ್ಯತೆಯಿಂದ ಬುದ್ಧಿವಂತಿಕೆಯಿಂದ ಮಾಡಬೇಕು ಇದೆಲ್ಲನೂ. ಇದೆಲ್ಲ ದಸರಾ ಬಂದೋಬಸ್ತ್ ಪ್ರತಿ ಸಲನೂ ಕೂಡ ಮೈಸೂರು ತುಂಬ ದಸರಾನ ತುಂಬ ಅದ್ದೂರಿಯಾಗಿ ಮೆರವಣಿಗೆ ಮಾಡ್ತಾರೆ. ನೋಡಿ, ಇಲ್ಲಿ ಆನೆಗಳೆಲ್ಲವ ಅದು ಮಧ್ಯದಲ್ಲಿ ಇದೆಯಲ್ಲ ರೆಡ್ ಹೂವು, ಅದೇ ಅಭಿಮನ್ಯು. ಅದು ಈ ಥರ ಸಹಪಾಠಿಗಳು ಅವು ಆನೆಗಳು. ಅದ್ರ ಜೊತೆಗೆ ಇದಕ್ಕೆ ಎಲ್ಲ ಆಫೀಸರ್ಗಳು ಇರ್ತಾರೆ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.